ಬಿಗ್ ಫೈ ನ್ಯೂಸ್ನಲ್ಲಿ ಎರಡನೇ ಸುದ್ದಿ ಯಾವುದಪ್ಪ? ಮೈಸೂರು ಅರಮನೆ ಮುಂಭಾಗ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಪ ಮೈಸೂರಿನ ಜನ ಅಂತೂ ಲಿಟ್ರಲಿ ಬಹಳ ಭಯಭೀತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಇವತ್ತು ಗಂಭೀರವಾಗಿ ಗಾಯಗೊಂಡಿದ್ದಂತ ಮಂಜುಳಾ ಅವರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ಬಗ್ಗೆ ಎನ್ಐಎ ಇಂದ ಮಾಹಿತಿ ಸಂಗ್ರಹಿಸುವಂತ ಕೆಲಸ ನಡೀತಾ ಇದೆ. ಘಟನೆಯಲ್ಲಿ ಮೃತನಾದ ಸಲೀಂನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸಲೀಂನ ಕೈವಾಡ ಇದೆಯಾ ಎಂಬುದರ ಬಗ್ಗೆ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈಗ ಸ್ಫೋಟದ ಬಗ್ಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಮೈಸೂರು ಅರಮನೆ ಮುಂಭಾಗ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿ ಇಬ್ಬರು ಸಾವನ್ನಪ್ಪಿರೋದು, ಇದರ ಹಿಂದೆ ಯಾರ ಕೈವಾಡ ಇದೆಯಾ ಅಥವಾ ಆಕಸ್ಮಿಕವಾಗಿ ನಡೆದಿರುವಂತ ಘಟನೆನಾ ಇದು? ಈ ರೀತಿಯಾದಂತಹ ಹಲವಾರು ಅನುಮಾನಗಳು ಕೂಡ ಹುಟ್ಕೊಂಡಿದ್ದಾವೆ. ಅದು ಕೂಡ ಮೈಸೂರಿನ ಬೇರೆ ಬೇರೆ ಜಾಗಗಳಲ್ಲಿ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇರಲಿಲ್ವೇನೋ. ಆದರೆ ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಂಭಾಗನೇ ಆಗಿರುವಂತ ಘಟನೆ ಆಗಿರೋದ್ರಿಂದ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಅಲ್ಲಿ ಬರ್ತಾನೆ ಇರ್ತಾರೆ. ಈ ಸಂದರ್ಭದಲ್ಲಿ ಅಂತ ಸ್ಥಳದಲ್ಲಿ ಆಗಿರುವಂತ ಘಟನೆ ಆಗಿರೋದ್ರಿಂದ ಪೊಲೀಸರಿಗೂ ಕೂಡ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲಿಯೇ ಓರ್ವ ಮೃತಪಟ್ಟಿರೋದು, ಈಗ ಮಂಜುಳಾ ಕೂಡ ಮೃತಪಟ್ಟಿದ್ದಾರೆ. ಖರ್ಚು ವೆಚ್ಚ ಎಲ್ಲ ಸರ್ಕಾರ ಮಾಡ್ತೀವಿ. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿ, ಆಮೇಲೆ ಎಲ್ಲ ಇದ್ದರೆ ಪರಿಹಾರ ಘೋಷಣೆ ಮಾಡೋಣ ಅಂತ. ನಾನು ದಾವಣಗೆರೆಗೆ ಹೋಗ್ಬೇಕಾಯ್ತು, ಮುಖ್ಯಮಂತ್ರಿಗಳ ಸೂಚನೆ ಮಾಡಿ ಮೈಸೂರು ಈ ಥರ ಆಗಿದೆ, ಇಮಿಡಿಯೇಟಾಗಿ ನೀನು ಹೋಗು ಅಂತ ಬೆಳಗ್ಗೆ ಹೇಳಿದ್ರು. ಸೊ ಖರ್ಚು ವೆಚ್ಚ ಎಲ್ಲ ಸರ್ಕಾರ. ಸರ್ಕಾರಿ ನೌಕರರಿದ್ದಾರೆ, ಅವ್ರ ಊರಿಗೆ ಹೋಗಿ ಅಲ್ಲಿ ಚಿಕಿತ್ಸೆ ಕೊಡುವಂತ ಶಿಫ್ಟ್ ಮಾಡೋದು ಮಾಡ್ಬೋದು ಅಂತ. ಕೊಟ್ರೇಶ್ ಅಂತ ಒಬ್ರು ಗಾಯಾಳು ಇದ್ದಾರಲ್ಲ, ರಾಣಿಬೆನ್ನೂರವರು ಸರ್ಕಾರಿ ನೌಕರರಿದ್ದಾರೆ. ಅದೇ ಮಾತಾಡಿದೆ ನಾನು ಅವ್ರಿಗೆ, ಅವ್ರ ಕುಟುಂಬಕ್ಕೆಲ್ಲ ಮಾತಾಡಿದೆ. ಅವ್ರೇನು ಆ ಮೇಜರ್ ಇದೇನಿಲ್ಲ, ಫ್ರಾಕ್ಚರ್ ಆಗಿದೆ. ಅದೇ ಮೇಜರ್ ನೋಡಿದೆ, ಮೇಜರ್ ಇದೇನಿಲ್ಲ. ಇಲ್ಲ, ಅವ್ರಿಗೆ ಗದ್ದೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು, ಅವನು ಹೀಲಿಯಮ್ಮನ್ನ ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ, ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಮೈಸೂರಿನ ಅರಮನೆಯ ಮುಂಭಾಗ ಬ್ಲಾಸ್ಟ್ ಆದ ನಂತರ ಇಡೀ ಮೈಸೂರೇ ಬೆಚ್ಚು ಬಿದ್ದಿತ್ತು. ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಪ್ರವಾಸಿಗರ ಸ್ವರ್ಗ ಅಂತೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಜೊತೆಗೆ ಮೈಸೂರು ಆ ಒಂದು ಹೇಳಿಕೆಗೆ ಕೂಡ ತಕ್ಕನಾಗಿತ್ತು. ಆದ್ರೆ ನಡೆದಂತಹ ಆಕಸ್ಮಿಕ ಘಟನೆಯಿಂದಾಗಿ ಆಗಿರ್ತಕ್ಕಂತ ಈ ಒಂದು ಹೀಲಿಯಂ ಬಲೂನ್ನ ಸ್ಫೋಟ ಪ್ರಕರಣ ಇದೀಗ ಮೈಸೂರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಪ್ರವಾಸಿಗರು ಕೂಡ ಹಿಂದೆಟ್ಟಾಕುವಂತೆ ಮಾಡಿದೆ. ಆದ್ರೆ ಇಲ್ಲಿ ಬಲಿಯಾಗಿದ್ದಂತೂ ಆಗಿರೋದಂತೂ ಮಾತ್ರ ಅಮಾಯಕರು ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಲೀಂ ಉತ್ತರ ಪ್ರದೇಶದ ಸಲೀಂ ಮೈಸೂರಿನ ಲಷ್ಕರ್ ಬಂದು ವಾಸವಾಗಿ ತನ್ನ ಕುಟುಂಬದ ಜೊತೆಗೆ ಬಂದು ಇಲ್ಲಿ ಹೀಲಿಯಂ ತುಂಬಿ ಬಲೂನ್ ಅನ್ನ ಮಾರಾಟ ಮಾಡುವಂತ ಕೆಲಸ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.